ರಾಷ್ಟ್ರಪತಿ ಭವನದಿಂದ ಈಗ ರಾಜ್ಘಾಟ್ಗೆ ವ್ಲಾದಿಮಿರ್ ಪುಟಿನ್ ಅವರೀಗ ಆಗಮಿಸ್ತಿರುವಂತಹ ದೃಶ್ಯ. ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸುವಂಥ ಪುಟಿನ್ ರಾಷ್ಟ್ರಪತಿ ಭವನದಿಂದ ನಿರ್ಗಮಿಸಿ ಸೇನಾಪಡೆಗಳ ವಂದನೆಯನ್ನು ಸ್ವೀಕರಿಸಿ ಗೌರವ ವಂದನೆ. ಇದೀಗ ರಾಜ್ಘಾಟ್ಗೆ ಆಗಮಿಸ್ತಾ ಇದ್ದಾರೆ ವ್ಲಾದಿಮಿರ್ ಪುಟಿನ್. ಆ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ, ರಾಜ್ಘಾಟ್ನ ದೃಶ್ಯಗಳನ್ನು. ಗಾಂಧೀಜಿ ಸ್ಮಾರಕಕ್ಕೆ ಈಗ ಗೌರವ ಸಲ್ಲಿಸೋದಕ್ಕೆ ಈಗ ಅಲ್ಲಿ ಬರ್ತಿರೋದು ಪುಟಿನ್. ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸಲಿದ್ದಾರೆ. ಮಹಾತ್ಮ ಗಾಂಧೀಜಿ ಸಮಾಧಿ ಇರುವಂಥ ರಾಜ್ಘಾಟ್ಗೆ ಆಗಮಿಸಿರೋದು. ನೀವು ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ 1948 30 ಜನವರಿಯಂದು ಮಹಾತ್ಮ ಗಾಂಧೀಜಿಯವರ ದೇಹಾಂತ್ಯದ ನಂತರ ಇಲ್ಲಿ ರಾಜ್ಘಾಟನ್ನು ನಿರ್ಮಾಣ ಮಾಡಲಾಯಿತು. ಇದು ಶಾಂತಿ, ಸತ್ಯ ಹಾಗೂ ಅಹಿಂಸೆಯ ಸಂಕೇತ ರಾಜ್ಘಾಟ್. ನೀವೀಗ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರಾಜ್ಘಾಟ್ಗೆ ಬಂದಂಥ ಸಂದರ್ಭ, ಲೈವ್ ದೃಶ್ಯಗಳಿಗೂ ರಾಜ್ಘಾಟ್ನಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಭಾಳ ವಿಶೇಷತೆ ಅಂತಂದರೆ ಇಲ್ಲಿ ಹೇ ರಾಮ್ ಅನ್ನುವ ಅಕ್ಷರಗಳನ್ನು ಅಲ್ಲಿನ ಒಂದು ಮಾರ್ಬಲ್ನಲ್ಲಿ ಕೆತ್ತನೆ ಮಾಡಲಾಗಿದೆ, ಒಂದು ಹೇ ರಾಮ್ ಅನ್ನೋದು. ಹಾಗೆ ಸುತ್ತಮುತ್ತ ಇರುವಂಥ ಪ್ರದೇಶ ರಾಜ್ಘಾಟ್ ಭಾಳ ಪ್ರಶಾಂತವಾದಂಥ ಒಂದು ಸ್ಮಾರಕ. ಅದು ಸುತ್ತಮುತ್ತ ಇರುವಂಥ ಹಸಿರಾದಂಥ ಲಾನ್ ಇರ್ಬೋದು, ಮರಗಳಿರ್ಬೋದು, ಶಾಂತಿ, ಅಹಿಂಸೆ ಇದೆಲ್ಲವನ್ನೂ ಕೂಡ ಬಿಂಬಿಸುವಂಥ ಒಂದು ಸ್ಥಳ ರಾಜ್ಘಾಟ್. ಸದ್ಯಕ್ಕೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸುವಂಥ ಸಂದರ್ಭ. ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸುವುದಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈಗ ಆಗಮಿಸಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿಯವರ ಈ ಅಹಿಂಸೆಯ ತತ್ವ ಇರ್ಬೋದು, ಸತ್ಯದ ಮಾರ್ಗದಲ್ಲಿ ನಡೆಯುವಂಥ ವಿಚಾರಗಳು ರಷ್ಯಾಕ್ಕೂ ಕೂಡ ಸಾಕಷ್ಟು ಇನ್ಫ್ಲುಯೆನ್ಸ್ ಆಗಿದೆ. ಹಾಗೆ ಈ ಮಾಸ್ ಮೂಮೆಂಟ್ಗಳು, ಕ್ರಾಂತಿ ಅನ್ನೋದು ಆಯುಧಗಳಿಲ್ಲದೆ ಮಾಡಬೇಕು ಅನ್ನೋದು ಏನಿತ್ತು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು, ಅದು ರಷ್ಯಾದ ಮೇಲೂ ಕೂಡ ಸಾಕಷ್ಟು ಬಾರಿ ಪ್ರಭಾವ ಬೀರುವಂಥದ್ದಿದೆ. ಆದರೆ ಕೆಲವೊಮ್ಮೆ ಅಗತ್ಯ ಬೀಳುತ್ತೆ, ಆಯುಧಗಳನ್ನು ಎತ್ತಲೇಬೇಕಾದಂಥ ಸಂದರ್ಭ ರಷ್ಯಾಗೆ ಉಕ್ರೇನ್ ಮೇಲೆ ಬಂದಿತ್ತು. ಆದರೆ ಈಗ ನಾವು ನೋಡ್ತಾ ಇದ್ವಿ, ಭಾರತದ ಭೇಟಿಯ ಸಂದರ್ಭದಲ್ಲಿ ಈಗ ರಷ್ಯಾಧ್ಯಕ್ಷ ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸೋಕೆ ಬರ್ತಿರುವಂಥ ದೃಶ್ಯಗಳಿವೆ. ನಾವೀಗ ರಾಜ್ಘಾಟ್ನ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಮಹಾತ್ಮ ಗಾಂಧೀಜಿ ಮತ್ತು ರಷ್ಯಾದ ಒಂದು ಒಡನಾಟದ ಬಗ್ಗೆ ಕೂಡ ನಾವು ಹೇಳಬೇಕು. ಈ ರಷ್ಯಾದ ಬರಹಗಾರರಾದಂಥ ಲಿಯೋ ಟಾಲ್ಸ್ಟಾಯ್ ಒಂದು ಲೆಟ್ರನ್ನು ಬರೆದಿರ್ತಾರೆ ಗಾಂಧೀಜಿಯವರಿಗೆ 1909-10ರಲ್ಲಿ. ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯು ಅನ್ನೋ ಒಂದು ಬುಕ್ಕನ್ನು, ನಾವೆಲನ್ನು ಬರೆದಿರ್ತಾರೆ ಟಾಲ್ಸ್ಟಾಯ್ ಅವರು. ಅದರಲ್ಲಿ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಇರುತ್ತೆ, ಅದರ ಮೇಲೆ ಬೇಸ್ಡ್ ಆಗಿರುವಂಥದ್ದು. ಹಾಗಾಗಿ ರಷ್ಯಾ ಮತ್ತು ಭಾರತ, ರಷ್ಯಾ ಮತ್ತು ಮಹಾತ್ಮ ಗಾಂಧೀಜಿಯವರ ಆ ಒಡನಾಟ, ಹಾಗೆ ಎಷ್ಟು ಮಟ್ಟಿಗೆ ಮಹಾತ್ಮ ಗಾಂಧೀಜಿ ಪ್ರಭಾವ ಬೀರಿದ್ರು ಅನ್ನೋದು. ಜೊತೆಗೆ ಸೌತ್ ಆಫ್ರಿಕಾದ ಒಂದು ಆಶ್ರಮ ಏನಿದೆ ಅದಕ್ಕೆ ಟಾಲ್ಸ್ಟಾಯ್ ಫಾರ್ಮ್ ಅಂತ ಅಲ್ಲಿ ಹೆಸರಿಡಲಾಗುತ್ತೆ. ಜೊತೆಗೆ ಸೋವಿಯತ್ ರಷ್ಯಾದಲ್ಲಿ ಗಾಂಧೀಜಿಯವರ ಅಗಲಿಕೆಯ ನಂತರ ರಷ್ಯಾದ ಶಾಲೆಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಮಾರಲ್ ಸ್ಟೋರಿಗಳನ್ನು, ಈ ಪೊಲಿಟಿಕಲ್ ಸ್ಟಡೀಸಲ್ಲೂ ಕೂಡ ಅದನ್ನು ಆ್ಯಡ್ ಮಾಡಲಾಗಿದೆ ಅವರ ಪಠ್ಯಪುಸ್ತಕಗಳಲ್ಲಿ. ಜೊತೆಗೆ ರಷ್ಯಾದ ಹಲವಾರು ನಗರಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಕೂಡ ಇರುವಂಥದ್ದಿದೆ. ಜೊತೆಗೆ ಅವರ ಜೀವನಾಧಾರಿತ ಪುಸ್ತಕಗಳನ್ನು ರಷ್ಯಾದ ಭಾಷೆಗೂ ಕೂಡ ಅನುವಾದ ಮಾಡಿರುವಂಥದ್ದು ಕೂಡ ಇದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ರಷ್ಯಾ ಮೇಲೆ ಭಾಳಷ್ಟಿದೆ. ನಾವೀಗ ನೋಡ್ತಾ ಇದ್ದೀವಿ, ರಾಜ್ಘಾಟ್ ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸಿದರು ವ್ಲಾದಿಮಿರ್ ಪುಟಿನ್. ರಷ್ಯಾಧ್ಯಕ್ಷ ಪುಟಿನ್ ಅವರು ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ನಮನ ಸಲ್ಲಿಸಿದಂಥ ಸಂದರ್ಭ. ಆಗಲೇ ಭಾಳಷ್ಟು ವಿಚಾರಗಳು ನಿಮಗೆ ತಿಳಿಸ್ತಾ ಇದ್ವಿ. ಸೋವಿಯತ್ ಯೂನಿಯನ್ಗೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರ ಪ್ರಭಾವ,
ಜೊತೆಗೆ ಮಾಸ್ಕೋದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಗಳಿವೆ. ಹಾಗೆಯೇ ರಷ್ಯಾದ ಯೂನಿವರ್ಸಿಟಿಯಲ್ಲಿ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ವಿಚಾರವಾಗಿ ಈ ಸಬ್ಜೆಕ್ಟ್ಗಳಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಸೊ ಭಾರತದ ಎಂಬಸಿಗಳಲ್ಲೂ ಕೂಡ ಗಾಂಧಿ ಜಯಂತಿಯನ್ನು ಪ್ರತಿ ಬಾರಿ ಕೂಡ ನೆರವೇರಿಸಲಾಗುತ್ತೆ. ಭಾರತದ ರಾಯಭಾರ ಕಚೇರಿಯಲ್ಲಿ ಇಂಡೋ ರಷ್ಯನ್ ಕಲ್ಚರಲ್ ಟೈಸ್ ಏನಿದೆ ಅದರಲ್ಲಿ ಆಗಾಗ ಗಾಂಧೀಜಿಯವರ ಯೋಚನೆಗಳ ಬಗ್ಗೆ, ತತ್ವ ಸಿದ್ಧಾಂತಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಮಹಾತ್ಮ ಗಾಂಧೀಜಿ ಸಮಾಧಿಗೆ ಪುಟಿನ್ ಅವರು ಪುಷ್ಪ ನಮನ ಸಲ್ಲಿಸಿದಂಥ ಸಂದರ್ಭ. ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸಿದ್ರು ಪುಟಿನ್. ರಾಜ್ಘಾಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ರಾಷ್ಟ್ರಪತಿ ಭವನಕ್ಕೆ ಬಂದು ಸೇನಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದ ನಂತರ ಇದೀಗ ರಾಜ್ಘಾಟ್ಗೆ ಆಗಮಿಸಿ ಅಲ್ಲಿ ನಮನ ಸಲ್ಲಿಸಿದರು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್. ಸೊ ರಾಜ್ಘಾಟ್ನ ಲೈವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ರಕ್ಷಣಾ ವಿಶ್ಲೇಷಕರು ಗಿರೀಶ್ ಲಿಂಗಣ್ಣನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಗಮನಿಸ್ತಾ ಇದ್ದೀವಿ ರಾಜ್ಘಾಟ್ಗೆ ವ್ಲಾದಿಮಿರ್ ಪುಟಿನ್ ಅವರು ಬಂದು ನಮನ ಸಲ್ಲಿಸಿದ್ದು. ಸೊ ನಿಮ್ಮ ಪ್ರಕಾರ ಈ ಬಾರಿಯ ರಷ್ಯಾಧ್ಯಕ್ಷರ ಭೇಟಿ ಎಷ್ಟು ಮಹತ್ವದ್ದು, ನೀವು ಯಾವ ರೀತಿಯಾಗಿ ನೋಡ್ತೀರಿ ಅಂತ ಈ ಒಂದು ಭೇಟಿಯನ್ನು? ಈ ಭೇಟಿ ಬಹಳ ಮಹತ್ವದ ಆಗಿದೆ. ಯಾಕಂದ್ರೆ ಒಂದು ಕಡೆ ಟ್ರಂಪ್ ಸ್ಯಾಂಕ್ಷನ್ಸ್ಗಳು ಏರ್ತಾ ಇದ್ದಾರೆ, ರಷ್ಯಾ ಜೊತೆ ವಹಿವಾಟು ಮಾಡಬಾರ್ದು ಅಂತ. ನಮ್ಗೆ ರಷ್ಯಾದವರು ಯುಕ್ರೇನ್ ವಾರ್ ಯುದ್ಧದಿಂದ ಈ ಪೆಟ್ರೋಲ್ ಎನರ್ಜಿ ಇರ್ಬೋದು, ಅಂದ್ರೆ ಪೆಟ್ರೋಲ್ ಅಂತ ಹೇಳಕ್ಕಾಗಲ್ಲ, ಎನರ್ಜಿ ಅಂದ್ರೆ ಪೆಟ್ರೋಲ್ ಆಗಿರ್ಬೋದು, ನಮ್ಗೆ ಕ್ರೂಡ್ ಆಯಿಲ್ ಮತ್ತೆ LPG ಆ ತರ ಎಲ್ಲಾ ತರ ಸಪೋರ್ಟ್ ನಮಗೆ ಮಾಡ್ಕೊಂಡು ಬರ್ತಾ ಇದಾರೆ. ಆದ್ರಿಂದ ಏನಾಯ್ತು ಅಂದ್ರೆ ನಾವು ಒಂದು ಪ್ರೈಸ್ ನ ಒಂದು ಲಿಮಿಟೆಡ್ ಆಗಿ ಇಡಕ್ಕಾಯ್ತು ನಮ್ಮ ಫ್ಯೂಯಲ್ಸ್ಗಳ ಮೇಲೆ. ಆದ್ರಿಂದ ಏನಾಯ್ತು, ಇನ್ಫ್ಲೇಷನ್ ಕಂಟ್ರೋಲ್ ಆಗಿತ್ತು ನಮ್ಮ ದೇಶದಲ್ಲಿ. ಅಂದ್ರೆ ಯಾವಾಗ ನೀವು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಸಿಕ್ಕಾಪಟ್ಟೆ ಏರುತ್ತೋ ಅವಾಗ ಸಾಮಾನ್ಯ ಜನತೆ ಮೇಲೆ ಪರಿಣಾಮ ಬೀಳುತ್ತೆ. ಅದು ಆಗದೇ ಇರಂಗೆ ನಮ್ಗೆ ರಷ್ಯಾ ಸಪೋರ್ಟ್ ಬಹಳನೇ ಚೆನ್ನಾಗಿ ಮಾಡ್ತು. ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತು ರೇಟ್ಸ್. ಹತ್ತತ್ರ 17-18 ಬಿಲಿಯನ್ ಡಾಲರ್ಸ್ ಅಷ್ಟು ನಾವು ಸೇವ್ ಮಾಡ್ಕೊಂಡ್ವಿ. ಅಂದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಜಾಸ್ತಿ ಆಯ್ತು. ಸೊ ಈ ಟೈಮಲ್ಲಿ ಈ ಪುಟಿನ್ ಒಂದ್ ಕಡೆ, ಈ ಟ್ರಂಪ್ ಒಂದ್ ಕಡೆಯಿಂದ ಈ ಸ್ಯಾಂಕ್ಷನ್ ಸೇರ್ಕೊಂಡು ಬರ್ತಾ ಇದಾರೆ. ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನ್ ಮಾಡ್ಬೋದು ನಾವು? ಸೊ ಅದೊಂದು ಬಹಳ ಇಂಪಾರ್ಟೆಂಟ್ ಈಗ ಮಾತುಕತೆ ಆಗುತ್ತೆ. ನೆಕ್ಸ್ಟ್ ಡಿಫೆನ್ಸ್ S-400 ಎಷ್ಟು ಆಕ್ಟ್ ಮಾಡ್ತೋ ಆಪರೇಷನ್ ಸಿಂಧೂರದಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇನ್ನು ಮಿಕ್ಕಿದ್ದು 2 ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಮಾಡಿದ್ರೆ ಮೊದಲು ನಾವು $5 ಬಿಲಿಯನ್ ಅದನ್ನ ಒಪ್ಪಂದ ಮಾಡ್ಕೋತಿದ್ವಿ. ಈಗ ಆ 2 ಡೆಲಿವರಿ ಮಾಡಿದ್ರೆ ಅವ್ರಿಗೆ ಹೇಗೆ ದುಡ್ಡು ಹೇಗೆ ಅವ್ರಿಗೆ ವಾಪಸ್ ತಗೊಳ್ಳೋದು? ಯಾಕಂದ್ರೆ ಡಾಲರ್ ಸಿಸ್ಟಮ್ ಎಲ್ಲ ಬ್ಲಾಕ್ ಆಗಿದೆ. ನಮ್ಮ ಇಂಡಿಯನ್ ಕರೆನ್ಸಿನೇ ಹೆಂಗ್ ಚಾಲನೆ ಮಾಡೋದು? ಸೊ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ S-500 ಅಂದ್ರೆ S-400 ಬರೀ 400 ಕಿಲೋಮೀಟರ್ ಅಷ್ಟಕ್ಕೆ ಹೆಲ್ಪ್ ಆಗ್ತಿತ್ತು. S-500 ಅದು ಅತ್ಯಾಧುನಿಕವಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್, ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್, ಹೈಪರ್ಸಾನಿಕ್ ಮಿಸೈಲ್ಸ್ ಕಂಟ್ರೋಲ್ ಮಾಡುವಂತ ಒಂದು ಸಿಸ್ಟಮ್ ಅದು. ಸೊ ಅದ್ರ ಬಗ್ಗೆ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು, ಭಾರತ ಅದ್ರ ಜೊತೆ ಹೇಗ್ ಕೈ ಜೋಡಿಸ್ಕೋಬೇಕು, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ನಾವು ಮಾಡ್ತಿರ್ಲಿಲ್ಲ, ಬಹಳ ಸಣ್ಣದು ಡಾರ್ನಿಯರ್ ಮಾಡ್ತಿದ್ವಿ 20-30 ಸೀಟ್ರದು. ಈಗ 80 ಸೀಟರ್ ಏರ್ಕ್ರಾಫ್ಟ್ಗೆ ಸೈನ್ ಆಗಿದೆ. ಸೂಪರ್ ಜೆಟ್, ಸೂಪರ್ ಸುಖಾಯ್ ಅಂತ HAL ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೇಗೆ ಮುಂದೆ ತಗೊಂಡೋಗ್ಬೇಕು, ಅದು 80 ಸೀಟರ್ ಫ್ಲೈಟ್ ಆಗುತ್ತೆ. ಸೊ ಉಡಾನ್ಗೆ ಬಹಳ ಹೆಲ್ಪ್ ಆಗುತ್ತೆ, ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ಹೇಗೆ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಅದು 300 ಮೆಗಾವ್ಯಾಟ್ ಅಷ್ಟು ಜನರೇಟ್ ಮಾಡುತ್ತೆ ಪವರ್. ಅಂದ್ರೆ ಒಂದು ಏರಿಯಾಗೆ ಒಂದು ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇಟ್ಕೊಂಡ್ರೆ ಆ ಏರಿಯಾ ಕರೆಂಟ್ ಬರುತ್ತೆ. ಬೆಂಗಳೂರಿಗೆ ಹತ್ತತ್ರ ಪರ್ ಡೇ 6,000-7,000 ಮೆಗಾವ್ಯಾಟ್ ಪವರ್ ಬರುತ್ತೆ. ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಇತ್ತು ಒಂದು ಏರಿಯಾಗೆ ಕಂಟಿನ್ಯೂಸ್ ಪವರ್ ಕೊಡ್ಬೋದು. ಸೊ ಆ ಮಾಡ್ಯುಲರ್ ರಿಯಾಕ್ಟರ್ನ ಅಭಿವೃದ್ಧಿ ಪಡಿಸುವಂತ ಟೆಕ್ನಾಲಜಿ ರಷ್ಯಾ ಹತ್ರ ಇದೆ. ಸೊ ಆ ಟೆಕ್ನಾಲಜಿ ಹೇಗೆ ತಗೊಳ್ಳೋದು? ಸೊ ಈ ತರ ಆಮೇಲೆ Tu-160 ಅಂತ ಬಾಂಬರ್ ಏರ್ಕ್ರಾಫ್ಟ್ಸ್ ಇದಾವೆ. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಮತ್ತೆ ನೋಡಿ, ನಿನ್ನೆ ಬೆಳಿಗ್ಗೆ ಸಬ್ಮರೀನ್ ಅಂದ್ರೆ ಸಬ್ಮರ್ಸಿಬಲ್ ಶಿಪ್ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅಂತಾರೆ, SSN ಸಬ್ಮರೀನ್ಸ್ ಅಂತಿರ್ತಾರೆ. ಚಕ್ರ 1 ಅಂತ 10 ವರ್ಷ ಲೀಸ್ ಕೊಟ್ಟಿದ್ರು. ಅದು ಆಗೋಗಿ 2021 ವಾಪಸ್ ಹೋಗ್ತಾರೆ. ಈ ಚಕ್ರ 3 ಅನ್ನೋದೊಂದು ಬರ್ತಾ ಇದೆ ಈಗ. ಸೊ ಅದ್ರ ಬಗ್ಗೆ
ನಿನ್ನೆ $2 ಬಿಲಿಯನ್ ಅಷ್ಟು ಡೀಲ್ ಸ್ಯಾಂಕ್ಷನ್ ಆಗಿ ನಿನ್ನೆ ಆ ಚಕ್ರ 3 ಇನ್ನೇನು ಬರುತ್ತೆ ಈ ವರ್ಷದ ಕೊನೆಯಲ್ಲೋ ಇಲ್ಲ ನೆಕ್ಸ್ಟ್ ಇಯರ್ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆದಂತ ಸಬ್ಮರೀನ್ ನಮ್ಮ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಚೈನಾನ ಒಂದ್ ಕಡೆ ಕಂಟ್ರೋಲ್ ಮಾಡಿ ಒಂದ್ ಕಡೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಲಿ ನಮ್ಗೆ ಹೆಲ್ಪ್ ಆಗುತ್ತೆ ಬಹಳ. ಸೊ ಚಕ್ರ 3 ಅದ್ರ ಸಿಗ್ನೇಚರ್ ಆಗಿದೆ ನಿನ್ನೆ. ಸೊ ಈ ತರ ಅನೇಕ ಚರ್ಚೆಗಳಿದೆ. ಆಮೇಲೆ ರೆಲಾಕ್ಸ್ ಅನ್ನೋದೊಂದು ಅಗ್ರಿಮೆಂಟ್ ಸೈನ್ ಆಗುತ್ತೆ. ರೆಲಾಕ್ಸ್ ಅಂದ್ರೆ ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನಾವು ಯೂಸ್ ಮಾಡ್ಕೋಬಹುದು, ನಮ್ಮ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಯೂಸ್ ಮಾಡ್ಕೋಬಹುದು. ಆಮೇಲೆ ಆರ್ಕ್ಟಿಕ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ಕೊಳ್ಳೋದ್ರಿಂದ. ಅಲ್ಲಿನ ರೇರ್ ಅರ್ತ್ ಮಿನರಲ್ಸ್, ಅಲ್ಲಿರುವಂತ ರಿಸೋರ್ಸಸ್ ಹೇಗೆ ನಾವು ಭಾರತಕ್ಕೆ ಹೆಲ್ಪ್ ಮಾಡ್ಕೋಬಹುದು, ಮತ್ತೆ ಅಲ್ಲಿನ LPG ಹೇಗೆ ತಗೊಂಡ್ಬರ್ಬೋದು ನಮ್ಮ ಭಾರತಕ್ಕೆ, ಆ ತರ ಅನೇಕ ಚರ್ಚೆಗಳು ನಡೀತವೆ ಇದರಲ್ಲಿ. ಸೊ ಈ ಚರ್ಚೆಗಳಲ್ಲಿ ಎಷ್ಟು ಸಾಧ್ಯ ಆಗತ್ತೆ ಪುಟಿನ್ ಭೇಟಿಯಲ್ಲಿ ಇವತ್ತಿನ ಮಾತುಕತೆಯಲ್ಲಿ ಏನೇನೇನೇನು ಡಿಸ್ಕಷನ್ ಸಿಗ್ನೇಚರ್ಗಳಾಗತ್ತೆ ಅಂತ ನಾವು ಕಾದಿರ್ಬೇಕು. ಧನ್ಯವಾದ ಗಿರೀಶ್ ಲಿಂಗಣ್ಣ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಗಾಂಧೀಜಿ ಸಮಾಧಿಗೆ ಪುಟಿನ್ ಪುಷ್ಪನಮನ ಸಲ್ಲಿಸಿದ್ರು. ಜೊತೆಗೆ ಗಿರೀಶ್ ಅವರು ಹೇಳ್ತಾ ಇದ್ರು ಅಂದರೆ ಏನೆಲ್ಲ ಒಂದು ಲಾಭಗಳಿದೆ ಅಥವಾ ಯಾಕೆ ಮಹತ್ವ ಪಡೆಯುತ್ತೆ ಈ ಒಂದು ಭೇಟಿ ಅಂತ. ಸೊ ರಾಜ್ಘಾಟ್ನಿಂದ ಹೈದರಾಬಾದ್ ಹೌಸ್ನತ್ತ ಪುಟಿನ್ ಹೊರಟರು. ಹೈದರಾಬಾದ್ ಹೌಸ್ನಲ್ಲಿ ಈಗ ಪುಟಿನ್ ಮತ್ತು ಮೋದಿ ಅವರ ಮಾತುಕತೆ ಇರುತ್ತೆ. ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ನಂತರ ರಾಜ್ಘಾಟ್ಗೆ ಬಂದು ನಮನ ಸಲ್ಲಿಸಿ ಇದೀಗ ಹೈದರಾಬಾದ್ ಹೌಸ್ಗೆ ಪುಟಿನ್ ಹೊರಟಿದ್ದಾರೆ. ದ್ವಿಪಕ್ಷೀಯ ಮಾತುಕತೆ ನಡೆಸುವಂಥದ್ದಿದೆ. ರಾಜ್ಘಾಟ್ನಿಂದ ಹೈದರಾಬಾದ್ ಹೌಸ್ನತ್ತ ವ್ಲಾದಿಮಿರ್ ಪುಟಿನ್ ಈಗ ಹೋಗಿರುವಂಥ ದೃಶ್ಯ. ಇವೆರಡು ದೃಶ್ಯಗಳನ್ನು ನೋಡ್ತಾ ಇದ್ದರೆ, ಒಂದು ರಾಷ್ಟ್ರಪತಿ ಭವನಕ್ಕೆ ಬಂದು ಸೇನಾಪಡೆಗಳಿಂದ ಗೌರವ ವಂದನೆ ಪಡ್ಕೊಂಡ್ರು. ಅದಾದ ನಂತರ ಅಲ್ಲಿಂದ ರಾಜ್ಘಾಟ್ಗೆ ಬಂದು ಅಲ್ಲಿ ನಮನ ಸಲ್ಲಿಸಿದರು. ಇದಾದ ಮೇಲೆ ಈಗ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯಾಗಲಿದ್ದಾರೆ. ಸೊ ಅಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯುವಂಥದ್ದಿದೆ. ಸೊ ಈ ಬಾರಿಯ ರಷ್ಯಾ ಭೇಟಿ ಈ ಸಂದರ್ಭದಲ್ಲಿ ಭಾಳ ಪ್ರಾಮುಖ್ಯತೆ ವಹಿಸುತ್ತೆ. ಸದ್ಯಕ್ಕಿರುವಂಥ ವ್ಯಾಪಾರ ವಹಿವಾಟು, ವಿಶೇಷವಾಗಿ ಈ ತೈಲ ರಫ್ತು ಸಂಬಂಧಪಟ್ಟಾಗಿರುವಂಥ ಸಂದರ್ಭಗಳಿಗೆ.